ಗೆಳೆಯರೆ, ಇಮ್ಯಾಜಿನ್ ಮಾಡಿ, ನೀವು ಸಮುದ್ರದ ಮಧ್ಯೆ ಒಂದು ಸಣ್ಣ ಗೋಪುರದಲ್ಲಿದ್ದೀರಿ. ಸುತ್ತಲೂ ನೂರಾರು ಮೈಲಿ ಅತಲಪಾತಲ ನೀರು, ಹೊರಗಿನ ಜಗತ್ತಿನ ಸಂಪರ್ಕವೇ ಇಲ್ಲ. ಒಂದು ರಾತ್ರಿ ನೀವು ಊಟಕ್ಕೆ ಕುಳಿತಿದ್ದೀರಿ. ತಟ್ಟೆಯಲ್ಲಿ ಬಿಸಿ ಅನ್ನವಿದೆ, ಪಕ್ಕದಲ್ಲೇ ರೇಡಿಯೋ ಹಾಡು ಹಾಡುತ್ತಿದೆ. ಆದರೆ ಮರುಕ್ಷಣವೇ ನೀವು ಮಾಯವಾಗುತ್ತೀರಿ. ಹೌದು, 1970ರಲ್ಲಿ ಗುಜರಾತ್ ಕರಾವಳಿಯ ಆ ಶಾಪಗ್ರಸ್ತ ದೀಪಸ್ತಂಭದಲ್ಲಿ ನಡೆದಿದ್ದು ಇದೆ. ಅಲ್ಲಿಗೆ ಹೋದ ರಕ್ಷಣಾ ತಂಡಕ್ಕೆ ಸಿಕ್ಕಿದ್ದು ಕೇವಲ ಖಾಲಿ ತಟ್ಟೆಗಳು ಮತ್ತು ಅರ್ಧಕ್ಕೆ ನಿಂತ ರೇಡಿಯೋ ಸದ್ದು ಮಾತ್ರ. ಆ 7 ಜನ ನಾವಿಕರು ಎಲ್ಲಿಗೆ ಹೋದರು? ಅವರನ್ನು ಸಮುದ್ರದ ದೆವ್ವ ಎಳೆಯಿತೆ, ಅಥವಾ ಅವರ ಮಧ್ಯೆಯೇ ಏನಾದರೂ ಘೋರ ಯುದ್ಧ ನಡೆದಿತ್ತೆ? ಇವತ್ತು ನಾವು ಭಾರತದ ಇತಿಹಾಸದಲ್ಲೇ ಅತ್ಯಂತ ಭಯಾನಕ ಎನ್ನಲಾದ ಘೋಸ್ಟ್ ಲೈಟ್ ಹೌಸ್ನ ಕರಾಳ ಸತ್ಯವನ್ನು ಕೆದಕಲಿದ್ದೇವೆ. ವಿಡಿಯೋ ಕೊನೆಯಲ್ಲಿ ನಾನು ನೀಡುವ ಆ ಒಂದು ಪುರಾವೆ ನಿಮ್ಮ ನಿದ್ದೆಗೆಡಿಸುವುದು ಗ್ಯಾರಂಟಿ. ಈ ದೀಪಸ್ತಂಭವು ಗುಜರಾತ್ನ ಕಚ್ ತೀರದಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿದೆ. ಅಲ್ಲಿ ಕೆಲಸಕ್ಕೆ ಸೇರಿದ ಆ 7 ಜನರಲ್ಲಿ ಮುಖ್ಯಸ್ಥನಾಗಿದ್ದವನು ರಾಘವನ್ ಎಂಬ ಅನುಭವಿ ನಾವಿಕ. ಮೊದಲ ವಾರ ಎಲ್ಲವೂ ಸಾಂಗವಾಗಿ ಸಾಗಿತ್ತು. ಆದರೆ 2ನೇ ವಾರದಿಂದ ರಾಘವನ್ ತನ್ನ ಡೈರಿಯಲ್ಲಿ ವಿಚಿತ್ರ ಸಂಗತಿಗಳನ್ನು ಬರೆಯಲಾರಂಭಿಸಿದ. ರಾತ್ರಿ 2 ಗಂಟೆಗೆ ಯಾರೋ ಮೆಟ್ಟಿಲು ಹತ್ತಿ ಬರುತ್ತಾರೆ, ಬಾಗಿಲು ಬಡಿಯುತ್ತಾರೆ, ಆದರೆ ತೆರೆದು ನೋಡಿದರೆ ಯಾರೂ ಇರುವುದಿಲ್ಲ ಎಂದು ಆತ ಬರೆದಿದ್ದ. ಅಷ್ಟೇ ಅಲ್ಲ, ಇನ್ನೊಬ್ಬ ನಾವಿಕನಿಗೆ ಸಮುದ್ರದ ಅಲೆಗಳ ಮಧ್ಯೆ ಒಬ್ಬಳು ಹೆಣ್ಣುಮಗಳು ನಿಂತು ಕೈಬೀಸುತ್ತಿರುವಂತೆ ಕಾಣಿಸುತ್ತಿತ್ತಂತೆ. ಅವರು ಒಬ್ಬೊಬ್ಬರಾಗಿ ಮಾನಸಿಕ ಸ್ಥಿಮಿತ ಕಳೆದುಕೊಳ್ಳುತ್ತಿದ್ದರೆ, ಅಥವಾ ಆ ದೀಪಸ್ತಂಭದ ಅಡಿಯಲ್ಲಿ ಯಾವುದೋ ರಹಸ್ಯ ಅಡಗಿದೆಯೇ? ಅಲ್ಲಿನ ಗೋಡೆಗಳ ಮೇಲೆ ವಿಚಿತ್ರವಾದ ರೇಖಾಚಿತ್ರಗಳು ಕಾಣಿಸಿಕೊಳ್ಳತೊಡಗಿದವು. ಇದು ಕೇವಲ ಭ್ರಮೆಯಲ್ಲ, ಅಲ್ಲಿ ಏನೋ ಒಂದು ಶಕ್ತಿ ಅವರನ್ನು ಒಂದೊಂದಾಗಿ ಆವರಿಸಿಕೊಳ್ಳುತ್ತಿತ್ತು. ಘಟನೆ ನಡೆದ ಆ ರಾತ್ರಿ ಭಯಾನಕ ಬಿರುಗಾಳಿ ಬೀಸುತ್ತಿತ್ತು. ಹತ್ತಿರದ ಬಂದರಿನಲ್ಲಿದ್ದ ನೌಕಾಪಡೆಗೆ ದೀಪಸ್ತಂಭದಿಂದ ಒಂದು ಕೊನೆಯ ಸಂದೇಶ ಬಂದಿತ್ತು. ಅದರಲ್ಲಿ ರಾಘವನ್ ಕಿರುಚುತ್ತಾ, ಅವರು ಬಾಗಿಲು ಮುರಿಯುತ್ತಿದ್ದಾರೆ, ಅವರು ಮನುಷ್ಯರಲ್ಲ, ದಯವಿಟ್ಟು ನಮ್ಮನ್ನು ಉಳಿಸಿ ಎಂದು ಹೇಳಿದ್ದ. ಅಷ್ಟಕ್ಕೆ ರೇಡಿಯೋ ಕಟ್ಟಾಗಿತ್ತು. ಮರುದಿನ ಬೆಳಿಗ್ಗೆ ನೌಕಾಪಡೆಯ ಕಮಾಂಡೋಗಳು ಅಲ್ಲಿಗೆ ಹೋದಾಗ ಕಂಡ ದೃಶ್ಯ ಸಿನಿಮಾವನ್ನು ಮೀರಿಸುವಂತಿತ್ತು. ದೀಪಸ್ತಂಭದ ಭದ್ರವಾದ ಕಬ್ಬಿಣದ ಬಾಗಿಲು ಒಳಗಿನಿಂದ ಲಾಕ್ ಆಗಿತ್ತು, ಆದರೆ ಕಿಟಕಿಗಳ ಗಾಜುಗಳು ಪುಡಿಯಾಗಿದ್ದವು. ಒಳಗೆ ಹೋದಾಗ ಮೇಜಿನ ಮೇಲೆ 7 ತಟ್ಟೆಗಳಿದ್ದವು. ಅನ್ನಕ್ಕೆ ಇನ್ನೂ ಬಿಸಿಯಿತ್ತು. ಅಂದರೆ ಕೇವಲ 5 ನಿಮಿಷದ ಹಿಂದೆ ಅಲ್ಲಿ ಜನ ಇದ್ದರು ಎಂದರ್ಥ. ಆದರೆ ಇಡೀ ಗೋಪುರ ಜಾಲಾಡಿದರೂ ಒಬ್ಬನೇ ಒಬ್ಬ ಮನುಷ್ಯ ಸಿಗಲಿಲ್ಲ. ರಕ್ತದ ಹಣಿಯಿಲ್ಲ, ಬಟ್ಟೆ ಹರಿದಿಲ್ಲ. ಅಷ್ಟು ದೊಡ್ಡ ಬಿರುಗಾಳಿಯಲ್ಲಿ ಅವರು ಸಮುದ್ರಕ್ಕೆ ಜಿಗಿಯಲು ಸಾಧ್ಯವೇ ಇಲ್ಲ. ಹೋದರೆ ಎಲ್ಲಿಗೆ ಹೋದರು? ಈ ಪ್ರಕರಣದ ತನಿಖೆ ನಡೆಸಿದ ಸಿಬಿಐ ಅಧಿಕಾರಿಗಳಿಗೂ ತಲೆ ತಿರುಗಿತ್ತು. ಅಲ್ಲಿ ಒಂದು ವಿಚಿತ್ರ ಸಂಗತಿ ಪತ್ತೆಯಾಯಿತು. ದೀಪಸ್ತಂಭದ ಕೆಳಗಿನ ಕಲ್ಲುಬಂಡೆಗಳ ಮಧ್ಯೆ ಒಂದು ಪುರಾತನ ಸುರಂಗ ಮಾರ್ಗವಿತ್ತು. ಅದು ಸಮುದ್ರದ ಆಳಕ್ಕೆ ಹೋಗುತ್ತಿತ್ತು. ಸ್ಥಳೀಯರ ಪ್ರಕಾರ ಅದು ಪುರಾತನ ಕಾಲದ ಸಮುದ್ರದ ದರೋಡೆಕೋರರ ಅಡಗುತಾಣವಾದಿತ್ತು. ಆ 7 ಜನರಿಗೆ ಅಲ್ಲಿ ಯಾವುದಾದರೂ ನಿಧಿ ಸಿಕ್ಕಿತ್ತೆ? ಅಥವಾ ಆ ಸುರಂಗದಿಂದ ಬಂದ ಯಾವುದೋ ವಿಚಿತ್ರ ಜೀವಿ ಅವರನ್ನು ಎಳೆದೊಯ್ತೆ? ಇಂದಿಗೂ ಆ ದೀಪಸ್ತಂಭದ ಹತ್ತಿರ ಹೋಗುವ ಮೀನುಗಾರರು ಹೇಳುವುದು ಒಂದೇ: ಅಲ್ಲಿ ಆ 7 ಜನರ ಆತ್ಮಗಳು ಇಂದಿಗೂ ದೀಪ ಹಚ್ಚಲು ಕಾಯುತ್ತಿವೆ. ಸರ್ಕಾರ ಇದನ್ನು ಮುಚ್ಚಿಹಾಕಲು ಪ್ರಯತ್ನಿಸಿದರೂ ಆ ರಾತ್ರಿಯ ರೇಡಿಯೋ ರೆಕಾರ್ಡಿಂಗ್ ಇಂದಿಗೂ ಡಾರ್ಕ್ ವೆಬ್ನಲ್ಲಿ ಕೇಳಿಸಿಗುತ್ತದೆ. ಸ್ನೇಹಿತರೆ, ಈ ಜಗತ್ತಿನಲ್ಲಿ ನಾವು ಕಾಣದೆಷ್ಟೋ ರಹಸ್ಯಗಳಿವೆ. ಆ 7 ಮಂದಿ ನಾವಿಕರ ಕಣ್ಮರೆ ಇಂದಿಗೂ ಬಗೆಹರಿಯದ ಒಂದು ಕರಾಳ ಅಧ್ಯಾಯ. ನಿಮ್ಮ ಪ್ರಕಾರ ಆ ರಾತ್ರಿ ಏನಾಗಿರಬಹುದು? ಅದು ದೆವ್ವದ ಕೆಲಸವೋ ಅಥವಾ ಅನ್ಯಗ್ರಹ ಜೀವಿಗಳದ್ದೋ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಈಗಲೇ ಲೈಕ್ ಮಾಡಿ. ಇಂತಹದ್ದೇ ಮೈ ನಡುಗಿಸುವ ನೈಜ ಘಟನೆಗಳಿಗಾಗಿ ನಮ್ಮ ಎಕ್ಸ್ಟ್ರೀಮ್ ಸ್ಟೋರೀಸ್ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮಗೆ ಇಂತಹ ನೂರಾರು ರಹಸ್ಯಗಳನ್ನು ಹುಡುಕಲು ಧೈರ್ಯ ನೀಡುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಅಲ್ಲಿಯವರೆಗೆ ಎಚ್ಚರವಾಗಿರಿ.